ರಾಜ್ಯದಲ್ಲಿ ಚುನಾವಣಾ ಅಕ್ರಮ ತಡೆಗಟ್ಟುವ ನಿಟ್ಟಿನಲ್ಲಿ ಚೆಕ್ ಪೋಸ್ಟ್ಗಳನ್ನು ತೆರೆಯಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 9 ಅಂತಾರಾಜ್ಯ ಚೆಕ್ ಪೋಸ್ಟ್ಗಳನ್ನು ತೆರೆಯಲಾಗಿದೆ. ಹೊರ ರಾಜ್ಯದಿಂದ ಯಾರೇ ಬಂದರೂ ಕೂಡ ಪ್ರತಿಯೊಂದು ವಾಹನವನ್ನ ತಪಾಸಣೆ ಮಾಡೇ ಬಿಡಲಾಗ್ತಾ ಇದೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಚುನಾವಣಾ ಕಾವು ಜೋರಾಗಿದೆ. ಇತ್ತ ಕಡಲನಗರಿ ಮಂಗಳೂರಿನಲ್ಲಿ ಜಿಲ್ಲಾಡಳಿತ ಹೈ ಅಲರ್ಟ್ ಆಗಿದೆ. ಚುನಾವಣಾ ಅಕ್ರಮಗಳ ಬ್ರೇಕ್ಗೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 9 ಅಂತಾರಾಜ್ಯ ಗಡಿ ಚೆಕ್ ಪೋಸ್ಟ್, 7 ಜಿಲ್ಲಾ ಚೆಕ್ ಪೋಸ್ಟ್ ಹಾಗೂ 7 ಸ್ಥಳೀಯ ಚೆಕ್ ಪೋಸ್ಟ್ ಓಪನ್ ಮಾಡಲಾಗಿದೆ. 24 ವಿಡಿಯೋ ವಿಚಕ್ಷಣ ತಂಡಗಳು, 8 ವಿಡಿಯೋ ಪರಿಶೀಲನಾ ತಂಡ, 72 ಫ್ಲೈಯಿಂಗ್ ಸ್ಕ್ವಾಡ್, 186 ಸೆಕ್ಟರ್ ಅಧಿಕಾರಿಗಳ ತಂಡ ರಚಿಸಲಾಗಿದೆ. ಇನ್ನು ಜಿಲ್ಲೆಯ ಪ್ರಮುಖ ಗಡಿ ತಲಪಾಡಿ ಅಂತಾರಾಜ್ಯ ಚೆಕ್ ಪೋಸ್ಟ್ನಲ್ಲಿ ಭದ್ರತೆ ವಹಿಸಲಾಗಿದೆ. ಅರಸೇನಾ ಮಿಲಿಟರಿ ಪಡೆ ಹಾಗೂ ಪೊಲೀಸರು ಮಂಗಳೂರು ಪ್ರವೇಶಿಸುವ ವಾಹನಗಳನ್ನು ಹೆಚ್ಚಿನ ತಪಾಸಣೆಯನ್ನ ನಡೆಸುತ್ತಿದ್ದಾರೆ. ಸಿಸಿಟಿವಿ ಅಳವಡಿಸಲಾಗಿದ್ದು ಹದ್ದಿನ ಕಣ್ಗಾವಲು ಇಡಲಾಗಿದೆ. ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ತಲಪಾಡಿಯ ಅಂತಾರಾಜ್ಯ ಚೆಕ್ ಪೋಸ್ಟ್ನಲ್ಲಿ ಹಣ ಹಾಗೂ ಮದ್ಯ ಸಾಗಾಟ ಆಗಿತ್ತು. ಹೀಗಾಗಿ ಈ ಬಾರಿ ಯಾವುದೇ ಅಕ್ರಮ ಚಟುವಟಿಕೆ ನಡೆಯದಂತೆ ಜಿಲ್ಲಾಡಳಿತ ಹೈ ಅಲರ್ಟ್ ಆಗಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಯಾವುದೇ ಚುನಾವಣೆ ಇದ್ರೂ ಕೂಡ ಮತದಾರನ ಸೆಳೆಯೋದಕ್ಕೆ ಕುಕ್ಕರ್, ತವಾ ಎಲ್ಲವನ್ನ ಕೂಡ ಹಂಚಿ ಮತಗಳನ್ನ ಕೊಂಡ್ಕೊಳ್ಳೋದಕ್ಕೆ ಅಭ್ಯರ್ಥಿಗಳು ಮುಂದಾಗ್ತಾರೆ. ಬಟ್ ರಾಜ್ಯದಲ್ಲಿ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅಧಿಕಾರಿಗಳ ಬೇಟೆ ಮತ್ತೆ ಮುಂದುವರಿತಾ ಇದೆ. ಚುನಾವಣಾ ಅಖಾಡದಲ್ಲಿ ಜನ ಕಾಂಚಾಣದ ಸದ್ದು ರಾಜ್ಯದಲ್ಲಿ ಮುಂದುವರಿತಾ ಇದೆ. ಅಧಿಕಾರಿಗಳ ಬೇಟೆ, ಚೆಕ್ ಪೋಸ್ಟ್ಗಳಲ್ಲಿ ಹಣ, ಸೀರೆ, ಮದ್ಯ ಎಲ್ಲವನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ದಾಖಲೆ ಇಲ್ಲದ 3 ಲಕ್ಷ ಹಣವನ್ನ ಕೂಡ ಸೀಸ್ ಮಾಡಲಾಗಿದೆ. ರಾಮನಗರದಲ್ಲಿ 10,000ಕ್ಕೂ ಹೆಚ್ಚು ಬೆಲೆ ಬಾಳುವ ಸೀರೆಯನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಜೆಡಿಎಸ್ ಗಂಭೀರ ಆರೋಪ ಮಾಡ್ತಾ ಇರೋದು. ಕಲಬುರಗಿಯಲ್ಲಿ 214 ಲೀಟರ್ ಮದ್ಯ ಸೀಸ್ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಚುನಾವಣಾ ಹೊಸ್ತಿಲಲ್ಲಿ ಸಹಜ ಮತದಾರನ ಸೆಳೆಯುವಂತಹ ಪ್ರಯತ್ನಗಳು ಎಲ್ಲ ಅಭ್ಯರ್ಥಿಗಳಿಂದ ಆಗ್ತಾ ಇರುತ್ತೆ. ಅದಕ್ಕೇನ್ ಮಾಡಬೇಕು? ಸೀರೆ, ಕುಕ್ಕರ್ ಇದೆಲ್ಲವನ್ನ ಕೊಟ್ರೆ ಮತ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಸೀರೆ, ಕುಕ್ಕರ್, ಮದ್ಯ ಇದೆಲ್ಲವನ್ನ ಕೂಡ ಹಂಚಿಕೆ ಮಾಡೋದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರು. ಬಟ್ ಅಧಿಕಾರಿಗಳ ಗಮನಕ್ಕೆ ಬಂತು, ಅದನ್ನೆಲ್ಲ ಸೀಸ್ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಕ್ರಮ ಮರಳು ಸಾಗಾಟ ಯಾವ ರೀತಿ ಆಗ್ತಾ ಇತ್ತು ಅಂದ್ರೆ, ನಂಬರ್ ಪ್ಲೇಟ್ಗೆ ಗ್ರೀಸ್ ಹಚ್ಚಿ ನಂಬರ್ ಪ್ಲೇಟ್ನ ಗುರುತು ಎಲ್ಲೂ ಕೂಡ ಪತ್ತೆಯಾಗಬಾರದು ಅನ್ನೋ ಕಾರಣಕ್ಕೆ ನಂಬರ್ ಪ್ಲೇಟ್ಗೆ ಗ್ರೀಸ್ ಹಚ್ಚಿ ಮರಳು ಸಾಗಾಟ ಮಾಡಲಾಗ್ತಾ ಇತ್ತು. ಮಂಗಳೂರಿನ ಕಣ್ಣೂರಿನಲ್ಲಿ ಮಧ್ಯರಾತ್ರಿ ನಡೆದಂತ ಘಟನೆ ಇದು. ನಂಬರ್ ಪ್ಲೇಟ್ಗೆ ಗ್ರೀಸ್ ಹಚ್ಚಿ ಸ್ಟಿಕ್ಕರ್ ಅಂಟಿಸಿ ಮರಳು ಸಾಗಾಟ ಮಾಡೋದಕ್ಕೆ ಮುಂದಾಗಿದ್ರು. ಕೋಣಾಜೆ, ಮಂಗಳೂರು ಗ್ರಾಮಾಂತರ, ಉಳ್ಳಾಲದಲ್ಲಿ ಸಾಗಾಟ ಆಗ್ತಾ ಇತ್ತಂತೆ. ಮರಳು ಸಾಗಾಟದ ವೇಳೆ ಡಿವೈಡರ್ಗೆ ಡಿಕ್ಕಿ ಆಗಿದೆ ಲಾರಿ. ಮರಳು ಸಾಗಾಟದ ವಿರುದ್ಧ ಈಗ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಲಾರಿಗಳನ್ನ ತಡೆ ಹಿಡಿದಿದ್ದಾರೆ. ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾರೆ ಸ್ಥಳೀಯರು. ಮರಳು ಸಾಗಾಟಗಾರರು ಹಾಗೂ ಸಾರ್ವಜನಿಕರ ಜಮಾವಣೆಯಿಂದ ತೀವ್ರ ವಾಗ್ವಾದ ಕೂಡ ನಡೆದಿತ್ತು ಸ್ಥಳದಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಟಿಪ್ಪರ್ ಲಾರಿಯನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ.